6 ತಿಂಗಳಿನಿಂದ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕುಡಿಯುವ ನೀರಿಗೂ ಪರದಾಟ. ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯಕ್ಕೆ ಸೋಂಪುರ ಗ್ರಾಮಸ್ಥರ ಆಕ್ರೋಶ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಂಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 6 ತಿಂಗಳಿನಿಂದ ಕೆಟ್ಟು ನಿಂತಿದ್ದು, ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಕಿಲೋಮೀಟರ್ ಗಟ್ಟಲೆ ದೂರ ತೆರಳುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಚರಂಡಿಗಳನ್ನು ಸರಿಯಾಗಿ ಸ್ವಚ್ಛ ಮಾಡದ ಕಾರಣ ಗಬ್ಬೆದ್ದು ನಾರುತ್ತಿದ್ದು, ಗ್ರಾಮಸ್ಥರು ಗಬ್ಬು ವಾಸನೆಯಲ್ಲಿ ಬದುಕುವಂತಾಗಿದೆ. ಹೌದು, ಸೋಂಪುರ ಗ್ರಾಮದಲ್ಲಿ ಸರ್ಕಾರ ಗ್ರಾಮೀಣ ಮತ್ತು ಜನರಿಗೆ ಸುರಕ್ಷಿತ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಲಾಗಿದೆ. ಆದರೆ ಕಳೆದ 6 ತಿಂಗಳಿನಿಂದ ಈ ನೀರಿನ ಘಟಕ ಕೆಟ್ಟು ಹೋಗಿದ್ದು, ದುರಸ್ತಿ ಪಡಿಸುವಂತೆ ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲವಂತೆ. ಇದರಿಂದ ಪ್ರತಿದಿನ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ದೂರದ ಪ್ರದೇಶಗಳಿಗೆ ತೆರಳಿ ನೀರು ತರಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇನ್ನು ಗ್ರಾಮಸ್ಥರು ಮಾತನಾಡಿ, 6 ತಿಂಗಳಿನಿಂದ ನೀರಿನ ಘಟಕ ಕೆಟ್ಟು ನಿಂತಿದೆ. ಅನೇಕ ಬಾರಿ ಅಧಿಕಾರಿಗಳಿಗೆ ಹೇಳಿದ್ದೇವೆ, ಆದರೆ ಯಾರೂ ಗಮನ ಹರಿಸುತ್ತಿಲ್ಲ. ಇದರಿಂದ ಅನಿವಾರ್ಯವಾಗಿ ಕುಡಿಯುವ ನೀರು ತರಲು ಬೇರೆ ಮೂಲಗಳ ನೀರನ್ನು ಬಳಸುತ್ತಿದ್ದಾರೆ. ಇದರಿಂದ ಆರೋಗ್ಯ ಸಮಸ್ಯೆಗಳ ಭೀತಿ ಎದುರಾಗಿದೆ ಎಂದು ಆತಂಕ ಹೊರಹಾಕಿದ್ರು. ಕುಡಿಯೋ ನೀರಿಂದ ಕೆಟ್ಟೋಗಿ ಒಂದು 6 ತಿಂಗಳಾಗಿದೆ. ನಾವು ಹೇಳೋರಿಗೆಲ್ಲ ಹೇಳಿದ್ವಿ, ಪಿಡಿಯೋವಾಗೆಲ್ಲ ಕಂಡ್ವಿ. ಅವ್ರಿಗೆ ಹೇಳ್ತೀವಿ ರೆಡಿ ಮಾಡಿಸ್ತೀವಿ ಅಂತೇಳಿ ರೆಡಿ ಮಾಡಿ ಆ ಕಡೆ ಒಂದು ರೆಡಿ ಮಾಡಿಸಿದ್ರು. ರೆಡಿ ಮಾಡಿಸಿ ಒಂದು ವಾರಕ್ಕೆ ಮತ್ತೆ ಕೆಟ್ಟೋಯ್ತು. ನಾವು ಮತ್ತೆ ಹೋಗಿದ್ವಿ, ಒಂದು 4-5 ಜನ ಹೋಗಿ ಕೇಳಿದ್ವಿ. ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ. ಮತ್ತು DC ಮತ್ತು ಸಿ ಅವರೆಲ್ಲ ಅವ್ರಿಗೂ ಅಲ್ಲಿ ಹೇಳ್ತೀವಿ ಅಂತಂದರು. ಅವ್ರ ಫೋನ್ ನಂಬರ್ ಕೊಡ್ರಿ ಅಂದರೆ ಕೊಡ್ತಿಲ್ಲ. ಪಾಪ ಅವರು ಒಳ್ಳೆಯವರೇನೆ. ಕೇಳಿದ್ರೆ ಯಾರ ಮೇಲೆ ಹೇಳ್ತಾರೆ. ದುಡ್ಡು ಮಾತ್ರ ಸರಿಯಾಗಿ ಬರ್ತೈತೆ ಪೈಪ್. ಇದಕ್ಕೆ ಒಂದೇ ಒಂದು ಚರಂಡಿ ಇದು ಮಾಡಿಲ್ಲ, ಒಂದೇ ಒಂದು ಕುಡಿಯೋ ನೀರಿಂದ ಇದು ಮಾಡಿಲ್ಲ. ಒಂದು ಕರೆಂಟಿನ ಮಾತ್ರ ನಾವು ಹೋಗಿ ಬೈದಿದ್ದಕ್ಕೆ ಕರೆಂಟಿನ ಮಾತ್ರ ಒಂದು 4 ಬಲ್ಪ್ ಹಾಕಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಏನೇ ಪಿಡಿಯೋದು ಏನೂ ಇದೆ ಪ್ರಯೋಜನನೇ ಇಲ್ಲ. ಇದ್ರೂ ಇಲ್ದಂಗೆ ಯಾರ್ಯಾರ ಮೇಲೆ ಹೇಳ್ತಾರೆ, ನಮಗೆ ಚಾರ್ಜ್ ಇಲ್ಲ, ಇನ್ಚಾರ್ಜ್ ಇಲ್ಲ, ಹಿಂಗೆ ಅಂತ ಹೇಳ್ತಾರೆ. ಕೇಳಿದ್ರೆ ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡ್ತಾರೆ ಕಡೆಯವರು. ಪಿಡಿಯೋ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಸೋಂಪುರ ಗ್ರಾಮ, ಅಕ್ಕಿರಾಂಪುರ ಪಂಚಾಯಿತಿ. ಸಿಕ್ಕಾಪಟ್ಟೆ ನೆಗ್ಲೆಕ್ಟ್. ಇಲ್ಲಿ ಹೆಂಗಂತಂದರೆ ಮಳೆ ಬಂತು ಅಂದರೆ ಇವರು ಎಲ್ಲ ಜಗಳ ಬೀಳ್ತಾರೆ, ಚರಂಡಿಗಳೆಲ್ಲ ತುಂಬ್ಕೊಂಡು. ನಾವೇ ರಾತ್ರಿ ಹೊತ್ತು ಮಲಗಿದ್ದಾಗ ಬಂದು ಬಿಡಿಸ್ಬೇಕು. ಅವುಗಳು ಬರ್ತವೆ ಮನೆ ಒಳಗೆ. ಹೇಳಿದ್ರೆ ಕರ್ಕೊಬಂದು ತೋರಿಸಿದ್ವಿ ನಾವು, ಚರಂಡಿ ಎಲ್ಲ ಹಿಂಗೈತೆ ನೋಡಿ ಅಂತ. ಮತ್ತು GGMನವ್ರು ಬಂದರೆ ಹೆಂಗಂದ್ರೆ ಹಂಗೆ ಹಾಕೋಗ್ಬಿಟ್ಟಾರೆ ಪೈಪುಗಳು ಎಲ್ಲ, ಚರಂಡಿ ಎಲ್ಲ ಬ್ಲಾಕ್ ಆಗಂಗೆ ಮಾಡಿಬಿಟ್ಟವ್ರೆ GGMನವರು. ಅವ್ರದ್ದೊಂದು ಪ್ರಾಬ್ಲಮ್. ಅವ್ರು ನೋಡ್ರೆ ಬಿಲ್ಲೇ ಮಾಡ್ಕೊಂಡು ಹೋಗ್ಬಿಟ್ಟವ್ರಂತೆ. ಇನ್ನು ನೀರೇ ಬಂದಿಲ್ಲ ಊರೊಳಿಗೆ, ಆಲೇ ಬಿಲ್ಲೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟವ್ರಂತೆ. ಕೇಳಿದ್ರೆ ನಾವು ಮಾಡಿಸ್ಕೊಡ್ತೀವಿ ಅಂತ ಪಂಚಾಯತಿಯವ್ರು ಹೇಳ್ತಾರೆ. PDO ಕಡೆಯವರು ಮನೆ ಸ್ಕೂಲ್ ಹತ್ರ ಬಂದಿದ್ರು. PDO ಅವ್ರನ್ನ ಕೇಳಿದ್ದಕ್ಕೆ ನಾವು ಮಾಡಿಸ್ಕೊಡ್ತೀವಿ, ಅವ್ರಿಗೆ ಬಿಲ್ಲೆಲ್ಲ ಆಗಿಬಿಡೈತೆ, ನಾವು ಕರೆದ್ಬಿಟ್ಟು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಏನು ಕೇಳಿದ್ರು ಬರೀ ನೆಗ್ಲೆಕ್ಟೇ ಎಲ್ಲ. ಹೆಂಗಂದ್ರಂಗೆ ದುಡ್ಡು ಕೊಟ್ಬಿಟ್ಟು ಬಿಲ್ಗಳು ಮಾಡಿಸ್ಕೊಬಿಡೋದು, ಹೊರಟೋಗ್ಬಿಡೋದು. ಇವಾಗ ನೀರೇ ಬಂದಿಲ್ಲ GGMದು, ಅಲ್ಲೇ ಬಿಲ್ಗಳು ಕೊಟ್ಬಿಟ್ಟವ್ರಂತೆ. ಅದೆಲ್ಲ ಏನು ಬೇಡ ಕುಡಿಯೋ ನೀರಿಂದು ಯಾರೋ ಗಾಡಿ ಇರೋರು ಹೋಗ್ತಾರೆ, ಬೇರೆ ಊರಿಗೆ ತಗೊಂಬರ್ತಾರೆ. ಗಾಡಿ ಇಲ್ದಾರೆ ನಾವೇನು ಮಾಡಬೇಕು? ನಮ್ಮ ಕೆಲ ಅಲ್ಲಿಂದ ಹೊತ್ಕೊಂಬರಕ್ಕಾದ ತಲೆ ಮೇಲೆ. ನಾವೇನು ಮಾಡ್ಬೇಕು ಹೇಳ್ರಿ? ಇದನ್ನು ರೆಡಿ ಮಾಡಿಸ್ಕೊಟ್ಬಿಟ್ರೆ ಪುಣ್ಯ ಕಟ್ಕೊಳಂಗೆ ಆಗ್ತದೆ ಅವರು. ಇಲ್ಲಾಂದರೆ ಊರಿಗೆ ತಗೊಂಬಂದ್ಬಿಟ್ಟು ಗಲಾಟೆ ಮಾಡಿಸ್ಬಿಡ್ಬೇಕಾಗ್ತದೆ ಎಲ್ಲನ ಪರ್ಮಿಷನ್ ತಗೊಂಡು. ಅದೇ ಕೊಡಗೇರಿಗೆ ಬರಬೇಕು ಬಿನ್ಗಳೆಲ್ಲ ತಗೊಂಡು. ಕುಡಿಯೋ ನೀರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಇದೊಂದು ಯಾರನ್ನ ಗಮನಕ್ಕೆ ಹಾಕೊಂಡು ದೊಡ್ಡ ವ್ಯಕ್ತಿಗಳು ಸ್ವಲ್ಪ ರೆಡಿ ಮಾಡಿಸ್ಕೊಟ್ಬಿಟ್ರೆ. ಅದೇನೇ ಆಗಲಿ, ಗ್ರಾಮಸ್ಥರ ಅನುಕೂಲಕ್ಕಾಗಿ ಸರ್ಕಾರ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಈ ಘಟಕ ಇದೀಗ ನಿರ್ವಹಣೆಯ ಕೊರತೆಯಿಂದ ನಿಷ್ಪ್ರಯೋಜಕವಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡಿ ಗ್ರಾಮಸ್ಥರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.